ಅವನ ಅಕ್ಕನ್ಲೇ ಏನು ಡೈಲಿ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದಾನೆ, ಇವತ್ತೇನೋ ಕವರ್ ಇಕ್ಕಾಬಿಟ್ಟವನೆ ಅಂತ ನೋಡ್ತಾ ಇದ್ದೀರಾ. ಅವನ ಏನು ನಾವು ಗೊತ್ತಲ್ಲ ಡಿಫ್ರೆಂಟ್. ಏನು ಗಾಡಿ ತಗೊಬಂದ್ಬಿಟ್ಟವನು ಹಿಂಗೆ ಬಸ್ಸಲ್ಲಿ ಹೋಗ್ತಾವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹಂಗೆ ಡಿಫ್ರೆಂಟಾಗೇ ಇರಬೇಕು. ಗೊತ್ತಲ್ಲ ಈ ಬಿಲ್ಡಿಂಗ್ ಆಲ್ರೆಡಿ ನೋಡಿದ್ದೀರಾ, ತುಮಕೂರಲ್ಲೇ ಇರೋದು ಅಂತ ನಿಮಗೂ ಗೊತ್ತು ಅನ್ಕೊತೀನಿ. ನಮ್ಗೆ ಹೆಂಗೆ ಗೊತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆಲ್ರೆಡಿ ಮೋಲ್ಡ್ ಹಾಕಕ್ಕೆ ಬಂದಾಗ ನಾನೇ ತೋರಿಸಿದ್ನಲ್ಲ ಅದೇ ಬಿಲ್ಡಿಂಗ್ ಇದು. ಅದಕ್ಕೆ ಬಂದಿದ ತಕ್ಷಣ ನಮ್ಮ ಹುಡುಗರೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಕಟಿಂಗು ಚಿಪ್ಪಿಂಗು ಮಾಡೋಕ್ಕೆ. ಅಲ್ಲಿ ನೋಡ್ರಿ ನಮ್ಮ ಬೈ ಕಟಿಂಗ್ ಆಗ್ತವ್ರೆ, ಇಲ್ಲಿಬ್ರು ಇನ್ನೊಬ್ರು ಕಟಿಂಗ್ ಆಗ್ತವ್ರೆ, ಅಲ್ಲೊಬ್ರು ಚಿಪ್ಪಿಂಗ್ ಮಾಡ್ತವ್ರೆ. ಅವನ ಅಕ್ಕಂದ್ಲೇ ಅಂತ ಪಟ ಪಟ ಅಂತ ಹೇಳ್ಬಿಟ್ಟು ಎಲ್ಲ ಚಿಪ್ಪಿಂಗು ಕಟಿಂಗು ಹಾಕಂತಿದ್ರು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗ್ಬಿಡ್ತು. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಮೇಲ್ಗಡೆ ಮನೆ ಕಟಿಂಗ್ ಮುಗ್ದು ಕೆಳಗಡೆಗೆ ಬಂದಿದ್ರು ಆಗಲೇ ನಮ್ಮ ಹುಡುಗರು. ಅದಕ್ಕೆ ಚಿಂದಿಯಾಗಿ ಪಟ ಪಟ ಅಂತ ಕಟಿಂಗ್ ಹೊಡಿತವ್ರೆ, ಬೇಗ ಕೆಲಸ ಮುಗ್ಸೋಣ ಅಂತ ಹೇಳ್ಬಿಟ್ಟು. ಅವನ ಅಕ್ಕನ್ ನಾವು ಗೊತ್ತಲ್ಲ ಚಿಂದಿ ಐಶೋ ಸ್ಪೀಡ್ಗಿಂತ ಸ್ಪೀಡು. ಅವ್ರ ಕೆಳಗಡೆ ಆಲ್ರೆಡಿ ಅರ್ಧ ಕಟಿಂಗ್ ಇಡೋ ಅಷ್ಟೊತ್ತಿಗೆ ನಮ್ಮ ಹುಡುಗರು ಪೂರ್ತಿ ಫಸ್ಟ್ ಫ್ಲೋರೇ ಚಿಪ್ಪಿಂಗ್ ಮಾಡಾಕ್ಬಿಟ್ರು. ಕೆಳಗಡೆ ಅವ್ರು ಅರ್ಧ ಕಟಿಂಗ್ ಇಡೋ ಅಷ್ಟಲ್ಲಿ ನೋಡಿ ಏನು ಸೈಕಾಗಿ ಸಾಕಾಗಿ ಪಟ ಪಟ ಅಂತ ಚಿಪ್ಪಿಂಗ್ ಹೊಡೆದ್ಬಿಟ್ಟವ್ರೆ. ಸಾಕಾಗಿ ಹೊಡೆದವ್ರೆ ಮಾತ್ರ ಹೇಳ್ಬೇಕು ಅಂದರೆ. ನೀಟಾಗಿ ಕೆಲಸ ಬೇಗ ಬೇಗ ಆಗೋಯ್ತು. ಕೆಳಗಡೆ ಅರ್ಧ ಕಟಿಂಗ್ ಆಗೋ ಅಷ್ಟೊತ್ತಿಗೆ ಒಂದು ಫ್ಲೋರು ಚಿಪ್ಪಿಂಗ್ ಮಾಡೋದಂದ್ರೆ ಅಷ್ಟು ಈಸಿ ಏನಲ್ಲ. ಕಟಿಂಗ್ ಹೊಡಿಬೋದು, ಆದರೆ ಚಿಪ್ಪಿಂಗ್ ಮಾಡೋದೇ ಇದು ನೀಟಾಗಿ ಮಾಡಿರಬೇಕು ಫಸ್ಟು. ಅದಕ್ಕೋಸ್ಕರ ಯಾವಾಗಲೇ ನಾವು ಪೈಪ್ ಸೆಟ್ಟಿಂಗ್ ಬೇಗ ಮಾಡೋಕ್ಕಾಗೋದು. ಅವನ ಏನು ಮಧ್ಯಾಹ್ನ ಆಗಿದ್ದರಿಂದ ಅಷ್ಟೊತ್ತು ನಾನು ಹೋಗಿ ಊಟ ತಂದಿದ್ದೆ. ಎಲ್ಲರೂ ಊಟ ಮಾಡ್ಕೊಂಡು ಆರಾಮ್ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅವನ ಏನಾದರೂ ಹೊಟ್ಟೆಗೆ ಮಾತ್ರ ಮೋಸ ಮಾಡಬಾರ್ದು. ಯಾಕೆಂದರೆ ನಾವು ದುಡಿಯೋದೇ ಹೊಟ್ಟೆಗೋಸ್ಕರ. ದುಡಿಯೋದೇ ಅದಕ್ಕೋಸ್ಕರ ಆದಮೇಲೆ ಅದನ್ನು ಕರೆಕ್ಟ್ ಟೈಮಿಗೆ ಮಾಡ್ಕೋಬೇಕು. ಹಂಗಂತಾರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆಲ್ರೆಡಿ ಕೆಳಗಡೆ ಮನೆ ಕಟ್ಟಿಂಗ್ ಆಗಿತ್ತಲ್ಲ, ಅದರಿಂದ ಇನ್ನೇನು ಚಿಪ್ಪಿಂಗ್ ಹೊಡೆಯೋದಿತ್ತು, ಸ್ವಲ್ಪ ಮಾತ್ರ ಕಟಿಂಗ್ ಬಾಕಿ ಇತ್ತು. ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಪಟ ಪಟ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಅಷ್ಟರಲ್ಲೇ ಬಂತು ನೋಡ್ರಿ ಒಂದು ತಲೆನೋವು. ಮಿಷಿನ್ ರಿಪೇರಿ ಬಂದ್ಬಿಟ್ಟು ಅವನ ಇನ್ನೇನು ಮಾಡೋಕ್ಕಾಗ್ತೈತೆ ಅಂತ ಹೇಳ್ಬಿಟ್ಟು ಮಿಷಿನ್ ಎತ್ತಾಕೊಂಡು ಇಲ್ಲಿ ರಿಪೇರಿ ಅಂಗಡಿ ಹತ್ರ ಬಂದೆ. ನಮ್ಮ ಬೆಂಗಳೂರಿಗಿಂತ ಇಲ್ಲಿ ತುಮಕೂರಲ್ಲಿ ಹೆವಿ ಕಾಸ್ಟ್ಲಿ ಗುರು ಮಿಷಿನ್ ರಿಪೇರಿ ಮಾಡ್ಸೋಕ್ಕೆ. ಆಲ್ರೆಡಿ ಟೈಮ್ ಆಗಿದ್ದರಿಂದ ನೋಡಿ ಎಲ್ಲ ಕೆಲಸ ಕೆಳಗಡೆನೂ ಒಂಚೂರು ಮುಗ್ದಿತ್ತು. ಅದರಿಂದ ಎಲ್ಲ ಐಟಮ್ ಎತ್ತಾಕಿ ಪ್ಯಾಕ್ ಮಾಡಿಬಿಟ್ಟು ಮಿಷಿನ್ ರಿಪೇರಿ ಮಾಡಿಸ್ಕೊಬರೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ಎಲ್ಲ ಪ್ಯಾಕ್ ಮಾಡಿ ನಾವು ಹೊರಟ್ವಿ. ಇನ್ನೇನು ಟೈಮ್ ಆಗುತ್ತೆ ಅಂತ ಹೊರಟು ಇಲ್ಲಿ ಬಂದರೆ ನೋಡಿದ್ರೆ ಮಳೆ ಅಂತೂ ಹೆವಿ ಜಡಿತಿತ್ತು. ಪೆಟ್ರೋಲ್ ಬಂಕಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಇನ್ನೇನು ಓಡೋಣ ಅಂತ ಬೆಂಗಳೂರಿಗೆ ನಾವು ಹೊರಟ್ವಿ, ನೆನ್ಕೊಂಡೇ ಬಂದ್ವಿ.